ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ CM TV ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರದಿಂದ ಇವತ್ತಿನ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಜನವರಿ 10ನೇ ತಾರೀಕು ಶುಕ್ರವಾರ 2025 ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಪುಷ್ಯ ಮಾಸದಲ್ಲಿ ಬರುವ ಈ ಏಕಾದಶಿಯನ್ನು ಹೇಗೆ, ಯಾವ ಪದ್ಧತಿಯನ್ನು ಮಾಡಬೇಕು, ಹೇಗೆ ಉಪವಾಸ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ನಾರಾಯಣ ವಿಷ್ಣುವಿನ ಸ್ಮರಣೆ ಮಾಡಬೇಕು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜನವರಿ 10ನೇ ತಾರೀಕು ಶುಕ್ರವಾರ 2025 ವೈಕುಂಠ ಏಕಾದಶಿಯ ದಿನ, ಅಂದರೆ 9ನೇ ತಾರೀಕು ಗುರುವಾರ 11:55 ಶುರುವಾಗುವ ಜನವರಿ 10ನೇ ತಾರೀಕು 9:46 ಬೆಳಗಿನ ಜಾವದವರೆಗೂ ಏಕಾದಶಿ ತಿಥಿ ಇದೆ. ಆದರೆ ನಾವು ಸೂರ್ಯ ಉದಯವಾಗುವುದನ್ನು ಎಲ್ಲ ಹಬ್ಬಗಳಿಗೆ ಇದೇ ರೀತಿಯಾಗಿ ಮಾಡುವುದರಿಂದ ಸೂರ್ಯ ಉದಯವಾಗುವ ದಿನವನ್ನು ಹಬ್ಬವನ್ನು ಆಚರಿಸುತ್ತೇವೆ. ಈ ರೀತಿಯಾಗಿ ನೋಡುವುದಾದರೆ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿಯನ್ನು ಪ್ರಾರಂಭಿಸಬಹುದು. ಒಂದೊಂದು ಜೀವಿಗೂ ಕೂಡ ಮೋಕ್ಷ ಸಿಗುವ ದಿನ ಅಂತ ಹೇಳಬಹುದು. ಆದಷ್ಟು ದಯವಿಟ್ಟು ಎಲ್ಲರೂ ಕೂಡ ಈ ವ್ರತವನ್ನು ಮಾಡಲು ಪ್ರಯತ್ನ ಪಡಿ. ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಎಂಬ ನಂಬಿಕೆ. ಏಕಾದಶಿಯನ್ನು ನಾವು ಭಕ್ತಿಯಿಂದ, ನಿಷ್ಠೆಯಿಂದ ಪಾಲನೆ ಮಾಡಿದರೆ ವರ್ಷದಲ್ಲಿ ಬರುವ 24 ಏಕಾದಶಿ ಮಾಡುವ ಫಲ ಈ ಒಂದು ಏಕಾದಶಿಯಲ್ಲಿ ಪಡೆಯಬಹುದು. ವಿಷ್ಣು ತನ್ನ ಭಕ್ತರಿಗೆ ತನ್ನ ದರ್ಶನವನ್ನು ಕೊಡುತ್ತಾರೆ. ಸಕಲ ಕಷ್ಟಗಳು, ಸಕಲ ತೊಂದರೆಗಳಿಂದ ನಿವಾರಣೆ ಮಾಡಿ ತನ್ನ ಭಕ್ತರನ್ನು ಆಶೀರ್ವದಿಸುವ ಈ ವಿಶೇಷವಾದ ವೈಕುಂಠ ಏಕಾದಶಿ. ಹಾಗೆ ವಿಷ್ಣುವಿಗೆ ಭಯಭಕ್ತಿಯಿಂದ ಪೂಜೆ ಮಾಡಿದರೆ ನಾವು ಮಾಡಿರುವ ಪಾಪದ ಕರ್ಮಗಳು, ಎಲ್ಲ ತಪ್ಪುಗಳು ದೇವರು ಕ್ಷಮಿಸುತ್ತಾರೆ ಎಂಬ ನಂಬಿಕೆ. ಇನ್ನ ಪೂಜಾ ವಿಧಾನಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಮನೆಯನ್ನೆಲ್ಲ ಸ್ವಚ್ಛಪಡಿಸಿ, ಇಂದಿನ ದಿನವೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ದೇವರ ಮನೆ ಕ್ಲೀನ್ ಮಾಡಿ, ಎಲ್ಲವನ್ನು ಸ್ವಚ್ಛ ಮಾಡಿ ಜನವರಿ 10ನೇ ತಾರೀಕು ಬೆಳಗಿನ ಜಾವ ಸೂರ್ಯ ಉದಯವಾಗುವ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರಿಗೆ ಪೂಜೆ ಮಾಡಿ, ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಿ, ನಂತರ ಮನೆ ದೇವರನ್ನು ನೆನೆಸಿಕೊಳ್ಳಿ, ಪೂಜೆ ಮಾಡಿ ಯಾವುದೇ ವಿಘ್ನವಿಲ್ಲದೆ ಈ ವ್ರತವನ್ನು ನಡೆಸಲು ನಮಗೆ ಶಕ್ತಿ ಕೊಡುವಂಥ ದೇವರ ಹತ್ರ ಬೇಡಿಕೊಂಡು ಈ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಆರಂಭಿಸಿ. ವಿಷ್ಣುವಿಗೆ ಪೂಜೆ ಮಾಡಿ, ಅಥವಾ ನಿಮ್ಮ ಹತ್ರ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ, ವಿಗ್ರಹ ಇಲ್ಲವಾದರೆ ಫೋಟೋಗೆ ಅಷ್ಟಗಂಧ ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಹೂ ಇಟ್ಟು ಪೂಜೆ ಮಾಡಿ. ಮತ್ತು ವಿಷ್ಣುವಿಗೆ ಪ್ರಿಯವಾದ ತುಳಸಿ ದಳವನ್ನು ನೀವು ವಿಷ್ಣುವಿಗೆ ಇಟ್ಟು ಪೂಜೆ ಮಾಡುವುದರಿಂದ ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯುವಿರಿ. ಹಾಗೆಯೇ ತುಳಸಿ ದಳದಿಂದ ವಿಷ್ಣುವಿಗೆ ಅರ್ಚನೆ ಮಾಡಿ
ತಾಂಬೂಲ ಇಡುವಾಗ ಎಲೆ ಅಡಿಕೆ ಬಾಳೆಹಣ್ಣು ಅದರಲ್ಲಿ ತುಳಸಿ ದಳವನ್ನು ಇಟ್ಟು ದೇವರಿಗೆ ಇಡುವುದು ಬಹಳ ಒಳ್ಳೆಯದು. ದೇವರನ್ನು ಪೂಜೆ ಮಾಡಿ ದೇವರಿಗೆ ನಮಸ್ಕರಿಸಿ ಮನೆ ಮುಂದೆ ಹೊಸಲಿಗೆ ದೀಪ ಹಚ್ಚಿ ತುಳಸಿ ಕಟ್ಟೆ ಹಾಗೆ ಮನೆಯಲ್ಲಿ ವಿಷ್ಣು ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಮಾಡಿ ಅರ್ಪಿಸಿ ಕೋಸಂಬರಿ, ಪಾನಕ ಅಥವಾ ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ ವಿಷ್ಣುವಿಗೆ ಅರ್ಪಿಸಿ ಪೊಂಗಲ್ ಆ ರೀತಿ ಯಾವುದಾದ್ರೂ ಪರವಾಗಿಲ್ಲ ಸಿಹಿ ತಿಂಡಿಯನ್ನು ದೇವರಿಗೆ ಅರ್ಪಿಸಿ ಪೂಜೆ ನಂತರ ದೇವಸ್ಥಾನಕ್ಕೆ ಹೋಗಿ ಸ್ವರ್ಗದ್ವಾರದ ಮುಖಾಂತರ ದೇವರನ್ನು ದರ್ಶನ ಮಾಡಿ ಉಪವಾಸವನ್ನು ಯಾರು ಮಾಡಬೇಕು, ಉಪವಾಸವನ್ನು ಹೇಗೆ ಮಾಡಬೇಕು, ಉಪವಾಸವನ್ನು ಮಾಡುವುದರಿಂದ ಏನು ಒಳ್ಳೆಯದು ಎಂಬುದಾಗಿ ಈಗ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಗರ್ಭಿಣಿಯಾದ ಸ್ತ್ರೀಯರು ಹಾಗೂ ಬಾಣಂತಿಯರು ಹಾಗೆ ತುಂಬ ವಯಸ್ಸಾದವರು ಟ್ಯಾಬ್ಲೆಟ್ ಏನಾದರೂ ತೊಂದರೆ ಇದು ಟ್ಯಾಬ್ಲೆಟ್ ತೊಗೊತಾ ಇರೋರು ಯಾವುದೇ ಕಾರಣಕ್ಕೂ ದಯವಿಟ್ಟು ಉಪವಾಸ ಮಾಡಬೇಡಿ. ನೀವು ಮನಸ್ಸಲ್ಲೇ ವಿಷ್ಣುವಿನ ಸ್ಮರಿಸಿ ದೇವರು ನಿಜವಾಗ್ಲೂ ನಿಮ್ಗೆ ಒಳ್ಳೇದು ಮಾಡ್ತಾರೆ. ಶಕ್ತಿ ಇರೋರು ನಿಮ್ಮ ಕೈಲಿ ಆಗುತ್ತೆ ಅನ್ನೋರು ಮಾತ್ರ ಉಪವಾಸವನ್ನು ಮಾಡಿ. ಉಪವಾಸ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗಂತ ಹೇಳಿಬಿಟ್ಟು ನಾವು ನಮ್ಮ ಕೈಲಿ ಆಗಲಿಲ್ಲ ಅಂದರೂ ನಾವು ಉಪವಾಸ ಮಾಡೋಕ್ಕೆ ಹೋಗಬಾರ್ದು. ಟ್ಯಾಬ್ಲೆಟ್ ತೊಗೊಳ್ಳೋರು ಟೈಮಿಗೆ ಊಟ ಮಾಡೋದರಿಂದ ಅವ್ರು ಮಾಡಬಾರ್ದು, ಉಪವಾಸ ಮಾಡಲೇಬಾರದು. ಉಪವಾಸ ಮಾಡುವವರು ಅವರವರ ಶಕ್ತಿಗೆ ಅನುಸಾರವಾಗಿ ಉಪವಾಸವನ್ನು ಮಾಡಬಹುದು. ಕೆಲವರು ನೀರು ಕುಡಿಯದೆ ಉಪವಾಸ ಮಾಡುತ್ತಾರೆ, ಕೆಲವರು ಕಾಫಿ ಟೀ ಕುಡ್ಕೊಂಡು ಉಪವಾಸ ಮಾಡುತ್ತಾರೆ, ಕೆಲವರು ಹಣ್ಣು ಜ್ಯೂಸು ಕುಡಿಯೋದು ಉಪವಾಸ ಮಾಡುತ್ತಾರೆ. ಅವರವರ ಶಕ್ತಿಗೆ ಅನುಸಾರವಾಗಿ ಸ್ಮರಿಸುತ್ತಾರೆ, ದೇವರನ್ನು ಸ್ಮರಿಸುತ್ತಾರೆ. ಉಪವಾಸವನ್ನು ಮಾಡಬಹುದು. ಅವರವರ ಶಕ್ತಿಗೆ ಅನುಸಾರವಾಗಿ ಉಪವಾಸ ನಿಜವಾಗ್ಲೂ ಮಾಡಬಹುದು. ಆದರೆ ನೀರು ಕುಡಿದು ಉಪವಾಸ ಮಾಡುವುದು ಬಹಳ ಶ್ರೇಷ್ಠ. ಉಪವಾಸವನ್ನು ನೀವು ಜನವರಿ 10ನೇ ತಾರೀಕು ಸ್ಟಾರ್ಟ್ ಮಾಡಿದರೆ ಮತ್ತೆ ಜನವರಿ 11ನೇ ತಾರೀಕು ಬೆಳಗ್ಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಅನಂತರ ಉಪವಾಸವನ್ನು ಬಿಡಬೇಕು. ಈ ರೀತಿ ಮಾಡುವುದರಿಂದ ಬಹಳ ನಿಮಗೂ ನಿಮ್ಮ ಕುಟುಂಬದವರಿಗೂ ನಿಮ್ಮ ಮನೆಗೂ ನೆಮ್ಮದಿ, ಸಮಾಧಾನ, ಕಷ್ಟಗಳಿಂದ ದೂರವಾಗಿ ನಿಮಗೊಂದು ಒಳ್ಳೆಯ ಸಮಾಧಾನ ಸಿಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ. 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 ಈ ಮಂತ್ರವನ್ನು 108 ಬಾರಿ ಪಠಿಸುತ್ತಾ ಈ ವೈಕುಂಠ ಏಕಾದಶಿಯಲ್ಲಿ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ದೇವರನ್ನು ಸ್ಮರಿಸಿ.